ನಾವು ಉತ್ತರ ಕರ್ನಾಟಕ ಚೂಡವನ್ನು ಮಾಡುತ್ತಿದ್ದೇವೆ. ಶೇಂಗಾ, ಕಡಲೆ ಮತ್ತು ಪುಟಾಣಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ಮಾಡಿ ಈಗ ಎಲ್ಲವನ್ನು ಹಾಕೋಣ. ಒಂದಾಗಿ ನಂತರ ಚೆನ್ನಾಗಿ ಬೇಯಬೇಕು. ಈಗ ನಾವು ಉಳ್ಳಾಗಡ್ಡಿ ಹಾಕೋಣ. ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದ ನಂತರ ಬೆಳ್ಳುಳ್ಳಿಯನ್ನು ಹಾಕೋಣ. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಅದಕ್ಕೆ ಬೆಳ್ಳುಳ್ಳಿಯನ್ನು ಸೇರಿಸೋಣ. ಆ ನಂತರ ಕೆಂಪಾಗಲು ನಂತರ ಉಳ್ಳಾಗಡ್ಡಿ ಹಾಕಿ ಚೆನ್ನಾಗಿ ಕೆಂಪಾಗೋದನ್ನು ಫ್ರೈ ಮಾಡಿ. ಚೆನ್ನಾಗಿ ಬೇಯಬೇಕು ಉಳ್ಳಾಗಡ್ಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ತಂದು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಒಲೆಯನ್ನು ಬಂದ್ ಮಾಡಿಕೊಳ್ಳಬೇಕು. ಮಾಡಿಕೊಂಡ ನಂತರ ಈ ಥರ ಕೆಂಪಾಗೆ ಬರಬೇಕು ಉಳ್ಳಾಗಡ್ಡಿ. ನಂತರ ಅದಕ್ಕೆ ಅರಿಶಿಣವನ್ನು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಇರುವಂಥ ಮಂಡಕ್ಕಿಗೆ ಕಳುಹಿಸಿ. ಇರುವ ಮಂಡಕ್ಕಿಯನ್ನು ಕಳಿಸಬೇಕು. ನೀವು ತಿನ್ನಲು ರುಚಿಯಾದ ಮಂಡಕ್ಕಿ, ಇನ್ಸ್ಟೆಂಟ್ ಮಂಡಕ್ಕಿ ಚೂಡ. ಫೈನಲಿ ಈ ಥರ ಆಗುತ್ತದೆ ಉತ್ತರ ಕರ್ನಾಟಕ ಚೂಡ. ಫೈನಲಿ ಈ ಥರ ಆಗುತ್ತದೆ ಉತ್ತರ ಕರ್ನಾಟಕ ಚೂಡ.